ತುರ್ತು ಪರಿಸ್ಥಿತಿಗೆ ರಾಹುಲ್ ಸೋನಿಯಾ ಕ್ಷಮೆಗೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ತುರ್ತು ಪರಿಸ್ಥಿತಿಗೆ ರಾಹುಲ್ ಸೋನಿಯಾ ಕ್ಷಮೆಗೆ ಈಗ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸ್ತಾ ಇದ್ದಾರೆ. ದೇಶದಲ್ಲಿ ಜ್ವಲಂತ ಸಮಸ್ಯೆಗಳು ಹಲವಾರು ಇವೆ, ಹಲವು ಸಮಸ್ಯೆಗಳು ಪರಿಹಾರ ಕೂಡ ಆಗ್ಬೇಕಾಗಿದೆ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ನೀಟ್ ಸಂಸ್ಥೆ ಮಾಡಿ ಮಕ್ಕಳ ಭವಿಷ್ಯವನ್ನ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಟ್ಟು ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿಯವರಿಗೆ ಜನ, ದೇಶ ಮತ್ತೆ ದೇಶದ ಭವಿಷ್ಯದ ಬಗ್ಗೆ ಚೂರು ಕೂಡ ಕಾಳಜಿ ಇಲ್ಲ ಅನ್ನುವಂತಹ ಬೇಸರವನ್ನ ಪರಮೇಶ್ವರ್ ಅವರು ಹೊರ ಹಾಕ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಗೃಹ ಸಚಿವರಾದ ಪರಮೇಶ್ವರ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಕಳೆದ 50 ವರ್ಷದಲ್ಲಿ ಪ್ರಜಾಪ್ರಭುತ್ವ ಬಹಳಷ್ಟು ಗಟ್ಟಿಯಾಗಿದೆ. ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನ ತಿರುಚಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದಂತಹ ಕಾಂಗ್ರೆಸ್ ಸಂಸತ್ನಲ್ಲಿ ಸಂವಿಧಾನದ ಪ್ರತಿ ಹಿಡಿದು ಪ್ರತಿಭಟನೆ ಮಾಡಿರುವುದು ಕೂಡ ಒಂದು ವಿಪರ್ಯಾಸ ಅಂತ ಹೇಳ್ತಾರೆ. ತುರ್ತು ಪರಿಸ್ಥಿತಿಗೀಗ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಬಿಜೆಪಿ ಪಕ್ಷ ಒಂದು ಆಗ್ರಹವನ್ನ ಮಾಡ್ತಾ ಇದೆ. ಹಾಗೇನೆ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಲವನ್ನ ತೋರಿಸಬೇಕು. ಈ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಸಾಕಷ್ಟು ವಿಚಾರಗಳನ್ನ ನಡೆಸಬೇಕಾಗತ್ತೆ. ಆದ್ರೆ ಇಂತಹ ಸಂದರ್ಭದಲ್ಲಿ 50 ವರ್ಷಗಳ ಹಿಂದೆ ನಡೆದಿರುವಂತಹ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ಖಂಡನೀಯ ಅಂತ ಪರಮೇಶ್ವರ್ ಅವರು ಬಿಜೆಪಿ ಪಕ್ಷದ ಮೇಲೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆ ನೀಟ್ ಸಂಸ್ಥೆ ಮಾಡಿ ಮತ್ತೊಂದು ಕಡೆ ಮಕ್ಕಳ ಉಜ್ವಲ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಬೇಸರವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಇವೆಲ್ಲವನ್ನ ಬಿಟ್ಟು ತುರ್ತು ಪರಿಸ್ಥಿತಿಯ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಇವರು ಮಾಡ್ತಾ ಇರುವಂತಹದ್ದು. ಬಿಜೆಪಿಯವರಿಗೆ ಜನ ಇರಬಹುದು ಅಥವಾ ದೇಶದ ಭವಿಷ್ಯದ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅನ್ನುವಂತಹ ಬೇಸರವನ್ನ ಅವರು ಹೊರ ಹಾಕ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇಶದ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ 50 ವರ್ಷಗಳ ಹಿಂದಿನ ವಿಚಾರವನ್ನ ಈಗ ಮಾತನಾಡ್ತಾ ಇರೋದು, ಪ್ರಶ್ನೆ ಮಾಡ್ತಾ ಇರೋದು ಮತ್ತೆ ಆಗ್ರಹವನ್ನ ಮಾಡ್ತಾ ಇರೋದು ಶುದ್ಧ ತಪ್ಪು, ಇದು ಸರಿಯಲ್ಲ ಅನ್ನುವಂತಹ ಒಂದು ಖಂಡನೀಯ ಮಾತುಗಳನ್ನ ಅವರು ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ.